ಜೀವನ ಹೆಂಗೆ ಅಂತಂದರೆ ನನ್ನ ಜೀವನ ಬರೀ ನಂದು ಮಾತ್ರ ಹೇಳ್ಕೊತೀನಿ. ಪಾಪ ನಿಮಗೆಲ್ಲ ನಿಮ್ಮ ಜೀವನನೇ ಕಷ್ಟ ಆಗಿರ್ತದೆ. ನನಗೂ ಒಂಥರ ನನ್ನ ಜೀವನ ಒಂಥರ ಕಷ್ಟ ಆಗ್ಬಿಟ್ಟದೆ. ಏನಂತಂದರೆ ನನಗೆ ಕೆಲಸ ಬಿಟ್ಬಿಡ್ಬೇಕು ಅಂತ ಆಸೆ. ಆದರೆ ನಮ್ಮ ಅಪ್ಪನಿಗೆ ನನ್ನ ಮಗ ಬೆಂಗಳೂರಲ್ಲಿ ಹಿಂಗೆ ಕೂತ್ಕೊಂಡು ಕೆಲಸ ಮಾಡಲಿ ಅಂತ ಆಸೆ. ನನಗೆ ಕಷ್ಟಪಟ್ಟು ದುಡಿಬೇಕು ಅಂತ ಆಸೆ. ನಮ್ಮ ಅಪ್ಪನಿಗೆ ನನ್ನ ಮಗ ಹಿಂಗೆ ಈ ಶೋಕಿ ಮಾಡ್ಕೊಂಡು ದುಡಿಲಿ ಅಂತ ಆಸೆ. ಯಾಕೆ ಈ ಥರ ಆಸೆ ಅಂತಂದರೆ, ಈಗ ನಮ್ಮ ಅಪ್ಪವರು ಅಥವಾ ಈ ವಿಡಿಯೋ ನೋಡ್ತಾರೋ ಯಂಗರ್ ಜನ್ರೇಷನ್ ಇರ್ತಿರಲ್ಲ, ನಿಮ್ಮಪ್ಪರು ಇರ್ಬೋದು ಕೆಲವರು. ಏನಂತಂದರೆ ಅವರು ತುಂಬ ಕಷ್ಟಪಟ್ಬಿಟ್ಟಿರ್ತಾರೆ ಅವ್ರ ಜೀವನದಲ್ಲಿ. ಚಿಕ್ಕ ವಯಸ್ಸಿಂದ ಅವ್ರ ಮನೇಲಿ ಇದ್ದಿದ್ದಕ್ಕಿಂತ ಅವ್ರು ಕಂಡವ್ರ ಮನೇಲಿದ್ದು ಗೆದ್ದು ನಮ್ಮನ್ನು ಸಾಕಿರ್ತಾರೆ. ಅವ್ರಿಗೆ ಆ ಕಷ್ಟಗಳು ಗೊತ್ತಿರ್ತವೆ. ಈಗ ಈಗ ಜಮೀನಲ್ಲಿ ಹೋಗ್ಬಿಟ್ಟು ದುಡಿಯೋದೇ ಆಗಿರ್ಬೋದು, ಅಥವಾ ಹೋಗ್ಬಿಟ್ಟು ಮೂಟೆ ಹೊರೋದೇ ಆಗಿರ್ಬೋದು, ಇದೆಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ, ನಮ್ಮ ಅಪ್ಪನೇ ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಅವ್ರು ಕಷ್ಟ ಬಿದ್ದಿರೋದು ನಾವು ಬೀಳಬಾರ್ದು ಅಂತ ಹಂಗೆ ಹೇಳ್ತವ್ರೆ. ನಾನು ನಿಮ್ಗೆಲ್ಲರೂ ನನ್ನ ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನನ್ನ ಏನಾದ್ರು ನೀವು ಫಾಲೋ ಮಾಡ್ತಾಯಿದ್ರೆ ನಿಮ್ಗೆ ಗೊತ್ತಿರ್ತದೆ, ನಾನೊಂದು ವ್ಯವಹಾರವ ಶುರು ಮಾಡಿದ್ದೀನಿ. ಆ ವ್ಯವಹಾರವ ಶುರು ಮಾಡ್ತೀನಿ ಅಂತ ನಾನೇನು ಮಾಡಿದೆ, ಶುರು ಮಾಡಿದೆ ಅಂದರೆ ಹೆಂಗೆ, ಊರಿಗೆ ಬಂದೆ, ಕೆಲಸದಿಂದ ರಜೆ ಇದ್ದ ದಿವಸ ಹೋಗಿ ಊರಿಗೆ ಮಾತಾಡ್ಕೊಂಡೆ ನಮ್ಮ ಅಪ್ಪನ ಜೊತೆ ಮಾತಾಡ್ಕೊಂಡಾಗ ಒಬ್ರನ್ನ ನಮ್ಮ ಮಾಮನ್ನ ಹಿಡ್ಕೊಂಡೆ ಭತ್ತ ತಗೋಬೇಕು ಅಂತ. ಆ ಟೈಮಲ್ಲಿ ನಮ್ಮ ಮಾಮ ಬರ್ತೀನಿ ಅಂದ್ಬಿಟ್ರು. ಅವ್ರಿಗೇನೋ ಕೆಲಸ ಇದ್ದೋ ಅವ್ರು ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರು. ನಮ್ಮಪ್ಪ ಈಗ ಇವೆಲ್ಲ ಅಂದರೆ ನಮ್ಮ ಅಪ್ಪಗೆ ಫಸ್ಟ್ ಆಫ್ ಆಲು ನಾನು ಆ ಥರ ಮಾಡೋದು ಅವ್ರಿಗೆಲ್ಲ ಇಷ್ಟ ಇಲ್ಲ. ಹೋಗ್ಬಿಟ್ಟು ಒಂದು ಕೆಲಸ ಅದೇ ಗೈಕೊಂಡು ಮಾಡ್ತಾವನಲ್ಲ ಹೆಂಗುವೆ ಹಂಗೆ ಮಾಡ್ಕೊಂಡಿರ್ಲಿ ಅಂತ ಇದು ಮಾಡ್ತಾಯಿದ್ರು. ನನಗೆ ಇಲ್ಲ ಕಣೆಯಪ್ಪ, ನಾನು ಶ್ರೀಮಂತ ಆಗಬೇಕು ಅಂತಂದರೆ ಅದು ಡೈಲಾಗ್ ಇತ್ತಲ್ಲ, ಹೆಂಗೋ ಬದುಕಬೇಕು ಅಂತಾಗಿದ್ದರೆ ಹೆಂಗೋ ಬದುಕಬೇಕಾದಾಗಿದ್ದರೆ ಇನ್ನೊಂದ್ಸಲ ಹೇಳ್ತೀನಿ, ಹೆಂಗೋ ಬದುಕೋದಾಗಿದ್ದರೆ ಹೆಂಗೆಂಗೋ ಬದುಕ್ಬಿಡ್ಬೇಕನೇಪ್ಪ, ನನಗೆ ಹಿಂಗೇ ಬದುಕಬೇಕು ಅಂತದೇ, ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾಯಿದ್ದೀನಿ ಕಣಪ್ಪ ಅಂತಂತಂದರೆ ನಮ್ಮಪ್ಪ ಇಲ್ಲ ಮಗನೇ ಅಂತ ಅಂದರೆ, ನಾನು ಮಗನೇ ಅಂತ ತಮಾಷೆಗೆ ಹೇಳ್ತಾಯಿದ್ದೀನಿ. ಆ್ಯಕ್ಚುಲಿ ಅವತ್ತು ನಮ್ಮ ಡ್ಯಾಡಿಯಿಂದ ರುದ್ರ ತಾಳಿದ್ದು ನಮ್ಮ ಡ್ಯಾಡಿ. ನಮ್ಮ ತಾಯಿಯವರು ಒಂಚೂರು ಗೊಳೋತತ್ರು, ಅವ್ರು ನೋಡ್ಬಿಟ್ಟು ಅಬ್ಬು ಒಂಚೂರು ಗೊಳೋತಳವತ್ತು. ಜೊತೆಗೆ ಏನಂತಂದರೆ ಅವ್ರಿಗೆ ಇಲ್ಲ ಮಕ್ಕಳು ಚೆನ್ನಾಗಿರಲಿ ಅಂತ, ನಮಗೆ ಇಲ್ಲ ನಾವು ಚೆನ್ನಾಗಿರೋ ಜೊತೆಗೆ ನಮ್ಮ ಅಪ್ಪನೂ ಓದಿರ್ನ ಅವ್ರು ಅಷ್ಟು ವರ್ಷದಿಂದ ದುಡಿತಾನೆ ಅವರೇ, ಸಿಗಬೇಕು ಅಂತ ನಾವು ಏನೇನೋ ಪ್ರಯತ್ನಗಳು ಮಾಡೋಕ್ಕೆ ಹೋಗ್ತೀವಿ. ಅಂದರೆ ನಮ್ಮಪ್ಪ ಏನಕ್ಕೆ ನಾನು ಮಾಡ್ತಿರೋ ಬಿಸ್ನೆಸ್ನ ಬೇಡಕ್ಕಲ್ಲ ಮಗ ಅಂತಂದರೆ, ಇದಕ್ಕೂ ಮುಂಚೆ ಏನೋ ಒಂದು ಮಾಡೋಕ್ಕೆ ಹೋಗ್ಬಿಟ್ಟು ಒಂದು ವಾರಕ್ಕೋ ಒಂದು 2 ವಾರಕ್ಕೋ ಒಂದು 2 ವಾರನೋ ಇಲ್ಲ 1 ವಾರಕ್ಕೆ 1.5 ಲಕ್ಷದಿಂದ 2 ಲಕ್ಷನ ಕಳ್ಕೊಂಬಿಟ್ಟಿದೆ. ಆ ಒಂದು ಟೆನ್ಷನ್ಗೆ ಇವಾಗ ಅವರು ಅದಕ್ಕೆ ಏನಂತಾರೆ, ನೀ ಆಲೇ ಕಳ್ಕೊಂಡಿರೋನೋ ಯೋಚನೆ ಮಾಡು, ನಾವು ಅವತ್ತು ಹೇಳ್ದೋ ನೀನು ಕೇಳಲಿಲ್ಲ, ತಿರ್ಗೋಗ್ಬಿಟ್ಟು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೋಯ್ತಾ ಇದ್ದಿ, ಯಾಕೆ ಬೇಕು ಅಂತ ಅವರು ತಡೆಯಾಜ್ಞೆಯನ್ನು ಓಡ್ತಾಯಿದ್ರು. ನಾನು ಹಂಗೋ ಹಿಂಗೋ ಮಾಡಿಬಿಟ್ಟು ಒಂಚೂರ ನಮ್ಮ ಅಪ್ಪನ ಸಮಾಧಾನ ಮಾಡಿಬಿಟ್ಟು, ಇಲ್ಲ ಯಪ್ಪ ಈ ಬಿಸ್ನೆಸ್ ಹಂಗಲ್ಲ, ಇದು ನಮ್ಮ ರೈತರಿಗೆ ಒಳ್ಳೇದಾಯ್ತದೆ ಇದರಿಂದ, ಜೊತೆಗೆ ಇದನ್ನು ತಿನ್ನೋರು, ನಾವೇನು ಅಕ್ಕಿನ ಸಪ್ಲೈ ಮಾಡ್ತಾಯಿದ್ದೀವಿ ಅವ್ರು ತಿನ್ನೋರು ಆರೋಗ್ಯವಾಗಿರ್ತಾರೆ, ಈ ಥರ ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ದೇವರು ನಮ್ಮನ್ನ ಕೈ ಹಿಡಿತಾನೆ ಅಂತ ಅಂದಾಗ ನಮ್ಮಪ್ಪ ಒಂದೇ ಮಾತಂತೂ, ಮಗನೇ ನಾನು ಏಂತಗೂ ಕರೆಯೋಕ್ಕೆ ಹೋಗ್ಬೇಡ, ನಾನು ಬರೋಕ್ಕಿಲ್ಲ, ನಿನ್ಗೇನು ಬರ್ತದೋ ಅದನ್ನು ಮಾಡ್ಕೊಂಡು ಹೋಗು, 1 ತಿಂಗಳಾದ್ಮೇಲೆ ನೀನೇ ಹೇಳ್ತಿದ್ದಿ ನಿನ್ನ ಕೈಲಿ ಅಪ್ಪ ನನ್ನ ಕೈಲಿ ಆಯ್ತಾಯಿಲ್ಲ ಅಂತ ನೀನೇ ಹೇಳ್ತಿದ್ದಿ, ಅವತ್ತು ನಾನು ಮಾತಾಡ್ತೀನಿ ಅಂತೂ. ದೇವ್ರ ದಯೆಯಿಂದ ಹೆಂಗೋ ನಮ್ಮ ಅಪ್ಪನ ಆಶೀರ್ವಾದ, ನಮ್ಮ ಅವ್ವನ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಆ ದೇವರ ಒಂದು ಆರೈಕೆಯಿಂದ ನಾನು ಒಂದು ಬಿಸ್ನೆಸ್ ಶುರು ಮಾಡಿದ್ದೀನಿ. ಇವಾಗ ನಾನು ಏನು ಅಂತಂದರೆ ನಮ್ಮ ಅವ್ವನಿಗೆ ಒಂದು ಮಾತು ಹೇಳಿದೆ, ಅವ್ವ ಇವತ್ತು ನೀವು ಯಾವ ಬಾಯಿಲಿ ಈ ಬಿಸ್ನೆಸ್ನ ಬೇಡ ಅಂತ ಹೇಳಿದಿರೋ, ಮುಂದೊಂದು ದಿವಸ ಈ ಬಿಸ್ನೆಸ್ನ ನಿನ್ನ ಮಗ ಮತ್ತು ನನ್ನ ಫ್ರೆಂಡು ಅಭಿ ನಡೆಸ್ತಾ ಇರೋದನ್ನ ನೋಡ್ಬಿಟ್ಟು ನೀವೇನನ್ಬೇಕು ಅಂತಂದರೆ, ಮಗನೇ ಸಬಾಸ್ಕಲ, ನಾವು ಅವತ್ತು ತಡೆಯಾಜ್ಞೆ ಒಡ್ಡಿದ್ಕೂ ಅದನ್ನ ಮೀರಿ ನೀವು ಇವತ್ತು ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗಿ ಇವತ್ತು ಸಕ್ಸಸ್ ಆಗಿದ್ದೀರಿ ಅಂತ ಅನ್ಬೇಕು. ಆ ಮಟ್ಟಕ್ಕೆ ನಿಮ್ಮ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಬೆಳಿಬೇಕು ಅನ್ನೋ ಆಸಕ್ತಿ ನಮ್ಮಲ್ಲಿದೆ. ಅಷ್ಟೇ ಪ್ರೋತ್ಸಾಹನ ನೀವು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಲು, ಫೇಸ್ಬುಕ್ನ ಮತ್ತು ಇನ್ಸ್ಟಾಗ್ರಾಮ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ,
ದಯವಿಟ್ಟು ಮಾಡ್ಕೊಳ್ಳಿ. ನಮ್ಮ ಬಿಸ್ನೆಸ್ನ ಪ್ರತಿ ಅಪ್ಡೇಟ್ನು ಕೂಡ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ನಾವು ಮಾಡ್ತಾ ಇರೋ ಬಿಸ್ನೆಸ್ನ ನೀವು ಏನಾದರೂ ಮಾಡಬೇಕು ಅಂತಂದರೆ ಯಾವ ರೀತಿ ಏನು ಅಂತ ಸಲಹೆ ಸೂಚನೆಗಳನ್ನ ಕೂಡ ಕೊಡ್ತಾ ಇರ್ತೀನಿ. ಎಲ್ರಿಗೂ ಧನ್ಯವಾದಗಳು.